ಕುಂಬಾರಹಳ್ಳಿಯ ಜಮೀನಿನ ಸರ್ವೆ ನಂಬರ್ 8 ಕೋರ್ಟ್ನಲ್ಲಿ ಸ್ಟೇ ಇದ್ದ ಜಮೀನಿನಲ್ಲಿ ಯಾವುದೇ ಕ್ರಮಕ್ಕೆ ಕೈ ಹಾಕಬೇಡಿ, ಗ್ರಾಮಸ್ಥರ ಆಕ್ರೋಶ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕುಂಬಾರಹಳ್ಳಿ ಗ್ರಾಮದಲ್ಲಿ 2025-26ನೇ ಸಾಲಿನ ಗ್ರಾಮ ಸಭೆ ಆಯೋಜಿಸಿದ್ದ ಕುಂಬಾರಹಳ್ಳಿಯ ವಾರ್ಡ್ ಸಭೆಯಲ್ಲಿ ಸರ್ವೆ ನಂಬರ್ 8ರ ಕುಂಬಾರಹಳ್ಳಿಯ ವಾರ್ಡ್ ಸರ್ವೆ ನಂಬರ್ 8ರ ಜಮೀನಿನಲ್ಲಿ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಸ್ಟೇ ಇರುವ ಹಿನ್ನೆಲೆಯಲ್ಲಿ ಆ ಜಮೀನಿನಲ್ಲಿ ಯಾವುದೇ ಕ್ರಮ ತೆಗೆದುಕೊಳ್ಳಬಾರದೆಂದು ಗ್ರಾಮಸ್ಥರು ಆಗ್ರಹ ವ್ಯಕ್ತಪಡಿಸಿದರು. ಕಸಗಟ್ಟಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮನವರಿಕೆ ಮಾಡಿ ಕೋರ್ಟ್ನ ಆದೇಶ ಪ್ರಮಾಣ ಪತ್ರದ ಜೊತೆಗೆ ಮನವಿ ಪತ್ರವನ್ನು ನೀಡಿದರು. ಸರ್ವೆ ನಂಬರ್ 8ರ ಜಮೀನಿಗೆ ಸಂಬಂಧಪಟ್ಟಂತೆ ಕುಂಬಾರಹಳ್ಳಿಯ ಗ್ರಾಮಸ್ಥರ ಪರವಾಗಿ ಮಾತನಾಡಿದ ಗ್ರಾಮಸ್ಥ ನರಸಿಂಹರಾಜು ಎನ್, ಕುಂಬಾರಹಳ್ಳಿಯ ಜಮೀನಿನ ಸರ್ವೆ ನಂಬರ್ 8ರಲ್ಲಿ ನಾವು ಸುಮಾರು 40 ವರ್ಷಗಳಿಂದ 45 ಕುಟುಂಬಗಳು ಉಳುಮೆ ವ್ಯವಸಾಯ ಮಾಡ್ತಾ ಬಂದಿರುತ್ತೇವೆ. ಕೆಲವು ಕಿಡಿಗೇಡಿಗಳು ಮತ್ತು ಕಾಣದ ಕೈಗಳು ಇದು ಗೋಮಾಳ ಎಂದು ಪ್ರಚಾರ ಮಾಡಲು ಯತ್ನಿಸಿದಾಗ ನಾವು ಆ ಜಾಗದ ಮೇಲೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದೇವೆ. ಹಾಗಾಗಿ ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದು ಕೋರ್ಟ್ ತೀರ್ಮಾನವಾಗುವವರೆಗೂ ಯಾವುದೇ ನಿರ್ಧಾರ ಸದರಿ ಜಮೀನಿನ ವಿಷಯದಲ್ಲಿ ತೆಗೆದುಕೊಳ್ಳಬಾರದು. ಹಾಗೆ ಮಾಡಿದ್ದೇ ಆದಲ್ಲಿ ನ್ಯಾಯಾಂಗ ನಿಂದನೆಯಾಗುತ್ತದೆ ಎಂದು ಮನವರಿಕೆ ಮಾಡಿಕೊಟ್ಟಿದ್ದೇವೆ ಎಂದು ತಿಳಿಸಿದರು. ಕುಂಬಾರಹಳ್ಳಿ ವಾರ್ಡ್ ಸಭೆಗೆ ಸಂಬಂಧಿಸಿದ ಕರಪತ್ರದಲ್ಲಿ ನಿವೇಶನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಸ್ಥಳೀಯರಿಗೆ ಹೊರತುಪಡಿಸಿ ಬೇರೆ ಕಡೆಯಿಂದ ವಾಸವಾಗಿರುವ ಹಲವಾರು ಜನರಿಂದ ಅರ್ಜಿಗಳನ್ನು ಸ್ವೀಕರಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರು ಜಾರಿಕೊಳ್ಳುವ ಉತ್ತರ ನೀಡುತ್ತಿದ್ದಾರೆ. ಈ ಮನವಿ ಸ್ವೀಕರಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆದರೆ ಅಧ್ಯಕ್ಷರಿಂದ ಯಾವುದೇ ಸಮರ್ಪಕವಾಗಿ ಉತ್ತರ ನೀಡಿಲ್ಲ ಎಂದರು. ಪಂಚಾಯಿತಿಯಿಂದ ನಾವು ನೋಡಿ ಎಲ್ಲರಿಗೂ ಆಂಟಿಸ್ ಮಾಡಿಸಿದ್ದೀವಿ, ಪ್ರಚಾರ ಮಾಡಿದ್ದೀವಿ. ಅದರಲ್ಲಿ ಕಾಮನ್ ಆಗಿ ವಾರ್ಡ್ ಸಭೆಯಲ್ಲಿ ಅರ್ಜಿಗಳು ತಗೊಂತೀವಿ. ಇವತ್ತೇ ನಾವು ಸೈಟ್ ಕೊಡ್ತೀವಿ, ಇವತ್ತೇ ಇಲ್ಲೇ ಕೊಡ್ತೀವಿ, ಈಗಲೇ ಕೊಡ್ತೀವಿ ಅಂತ ನಾವೆಲ್ಲೋ ಗ್ರಾಮ ಪಂಚಾಯಿತಿಯಿಂದ ವಾರ್ಡ್ ಸಭೆಯಲ್ಲಿ ಮುಖ್ಯವಾಗಿ ವಸತಿ ಹೀನರು ಮತ್ತು ನಿವೇಶ ಹೀನರಿಗೆ ಅಪ್ಲಿಕೇಶನ್ ಅಂತ ಹೇಳಿದ್ರು. ಅದು ಏನಂತ ಗೊತ್ತಿಲ್ಲ. ಇಲ್ಲಿ ಅಧ್ಯಕ್ಷರು ಬಂದು ನಮ್ಗೆ ಗೊತ್ತೇ ಇಲ್ಲ ಆ ವಿಷಯ, ಅದೇ ಎಲ್ಲ ಮೇಯ್ನ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ವಾಟ್ಸಪ್ ಅಲ್ಲೆಲ್ಲ ಕಳಿಸ್ಬಿಟ್ಟು ಅದನ್ನೇ ಮೇಯ್ನ್ ಆಗಿ ತಗೊಂಡು ಈಗ ಅದನ್ನ ಅಪ್ಲಿಕೇಶನ್ ತಗೊಂಡಿದ್ದಾರೆ. ಅದಾಗಿ ಮೇಲಾಗಿ ಇಲ್ಲಿ ಏನು ಉಳುಮೆದಾರರು ಇದ್ದಾರೆ, 45 ಕುಟುಂಬದವರು ಉಳುಮೆದಾರರು ಯಾವುದೋ ಅಪ್ಲಿಕೇಶನ್ ಕೊಟ್ಟಿಲ್ಲ, ಬೇರೆ ಉಳುಮೆದಾರ ಬಿಟ್ಟು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಇದು ಯಾವ ವಾರ್ಡ್ ಸಭೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಅದು ಏನಂತ ಮೆಸೇಜ್ ಅಂತ ಗೊತ್ತಾಗ್ತಿಲ್ಲ. ನಮ್ಮ ಅಧ್ಯಕ್ಷನ ಕೇಳಿದ್ರೆ ಪಾಸಿಟಿವ್ ಅಲ್ಲಿ ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ ನಮ್ಗೆ ಗೊತ್ತಿಲ್ಲ, ಹಾಗೆ ಹೇಗೆ ಅಂತ ಇದ್ದಾರೆ. ನಾವು ಕುಂಬಾರಹಳ್ಳಿ ಸರ್ವೆ ನಂಬರ್ಗೆ ನಾವು ಸಂಬಂಧಪಟ್ಟಂಗೆ ಒಂದು 2 years ಇಂದಾನು ನಾವು ಅಧ್ಯಕ್ಷರಿಗೆ ಲೆಟರ್ ಕೊಟ್ಟಿದ್ದೀವಿ. ಆ ಲೆಟರ್ ತಗೊಂಡೋಗಿ ಫೈಲ್ಗೆ ಹಾಕೋದು ಈಗ ನನ್ಗೆ ಗೊತ್ತಿಲ್ಲ ಅಂತಂದ್ರೆ ಆ ಥರ ಬೇಜವಾಬ್ದಾರಿ ಏನಿದೆ ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಹೇಳೋದಾದ್ರೆ ಮೇಯ್ನು ಇಲ್ಲಿ ಕುಂಬಾರಹಳ್ಳಿ ಗ್ರಾಮ ಸಭೆ ವಾರ್ಡ್ ಸಭೆನಲ್ಲಿ ಸೈಟ್ ಮಾಡ್ತೀವಿ, ಅಪ್ಲಿಕೇಶನ್ ಕೊಡಿ, ಆಧಾರ್ ಕಾರ್ಡ್ ಕೊಡಿ, ಇನ್ಕಮ್ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿ ಕಾಸಿಪಾಗಿ ಒತ್ತಾಯ ಆಡ್ತಾ ಇದ್ರು. ಅವ್ರು ಹೇಳಿದ ಜಮೀನಲ್ಲಿ ಮೇಡಮ್ ಬಾಯಿಂದಾನೇ ಹೇಳ್ಬೇಕಿತ್ತು. ಅವ್ರು ಏನಕ್ಕೆ ಹೇಳ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಅವರು ಪಾಸಿಟಿವ್ ಅಲ್ಲಿ ಹೇಳ್ತಾ ಇಲ್ಲ. ಅವ್ರ ವಿಷಯ ಗೊತ್ತಿದ್ರು ಮಾತಾಡ್ತಾ ಇಲ್ಲ ಅವರು. ಅದು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ 2024 ಅಲ್ಲಿ ದಾಖಲಾಗಿದೆ. ಅದು ರಾಜೀವ್ ಗಾಂಧಿಗೆ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ, ಯಾವುದೇ ಕೆಲಸ ಕಾರ್ಯಗಳು ಕಾರ್ಯ ಚಟುವಟಿಕೆಗಳು ಅಲ್ಲಿ ಮಾಡಬೇಡಿ ಆಯ್ತಲ್ಲ, ರೈತರಿಗೆ ತೊಂದರೆ ಕೊಡಬೇಡಿ, ದೀನ ದಲಿತರಿಗೆ ತೊಂದರೆ ಕೊಡಬೇಡಿ, ಫಸ್ಟ್ ಕೋರ್ಟ್ ಕೇಸ್ ಮುಗಿಲಿ, ಏನ್ ಆದೇಶ ಆಗಿದೆ ಅಂತ ಕೊಟ್ಟಿದ್ದಾರೆ. ಮೇಡಮ್ಗೆ ಪದೇ ಲಾಸ್ಟ್ ಮಂತಲ್ಲಿ ಹೋಗಿ ಪಂಚಾಯತಿಯಲ್ಲಿ ಪ್ರತಿಭಟನೆ ಮಾಡಿದ್ರು, ಆಮೇಲೆ ಹೋರಾಟ ಮಾಡಿದ್ರು, ಅವ್ರ ಗಮನಕ್ಕೆ ತಂದು ಈ ರೀತಿ ನಿವೇಶನಕ್ಕೆ ಇದು ಮಾಡಬೇಡಿ. ಕುಂಬಾರಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಸುಮಾರು ಕೆಲಸಗಳಾಗಿದೆ, ಆಗಬೇಕಾಗಿದೆ, ಅದ್ರ ಬಗ್ಗೆ ಗಮನ ಕೊಡಿ ಅಂದ್ರೆ ಮೇಡಮ್ ಫಸ್ಟೇ ಕೊಟ್ಟಿದ್ರು. ನೋಡಿ ಸರ್, ನೀವು ನೋಡಿರ್ಬೋದು, ಆ ಪಾಂಪ್ಲೆಟ್ಸ್ ತಗೊಳ್ಳಿ. ಪಾಂಪ್ಲೆಟ್ಸ್ ಅಲ್ಲಿ ಫಸ್ಟ್ ಅಜೆಂಡಾನೇ ವಸತಿ ಹೀನರು ಫಲಾನುಭವಿಗಳಿಗೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನಮ್ಮೂರಲ್ಲಿ ಯಾರು ವಸತಿ ಹೀನರು ಇಲ್ಲ, ನಿವೇಶನ ಹೀನರು ಇಲ್ಲ ಸರ್. ಈಗ ಯಾರೆಲ್ಲ ಅಪ್ಲಿಕೇಶನ್ ಕೊಟ್ಟಾರ ಅವರೆಲ್ಲ ಔಟ್ ಸೈಡ್ ಅಂದ್ರೆ ವಸತಿ ಇರೋರೇನೆ, ಮತ್ತೆ ದೀನ ದಲಿತರು ಯಾರು ಹೆಚ್ಚು ಕಮ್ಮಿ ಇಲ್ಲ ಹಂಗೆ ಸರ್. ಅವರು ಯಾಕೆಂದ್ರೆ ಅಲ್ಲೂ ಪಾಸಿಟಿವ್ ಅಲ್ಲಿ ಮಾತಾಡಿಲ್ಲ, ಇಲ್ಲೂ ಪಾಸಿಟಿವ್ ಅಲ್ಲಿ ಮಾತಾಡಿಲ್ಲ ಅಂದ್ರೆ ಇವರು ಸ್ವಲ್ಪ ಆಸಕ್ತಿ ವಹಿಸ್ತಾ ಇದ್ದಾರೆ. ಏನಕ್ಕೆ ನಮ್ಮ ಪೀರಿಯಡ್ ಅಲ್ಲಿ ಏನಾದ್ರು ಒಂದು ಸೈಟ್ ಆಗ್ಬೋದಾ, ಮಾಡ್ಬೋದಾ ಅಂತ ಹೇಳಿ ಅನ್ನಿಸ್ತಾ ಇದೆ. ಇಲ್ಲ ಅಂದ್ರೆ ಅವ್ರು ಕಂಪ್ಲೀಟ್ ಆಗಿ ಹೇಳ್ಬೋದಿತ್ತು ಸರ್. ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ಬೇಕು ಸರ್. ಮಾಹಿತಿನೇ ಕೊಡಲ್ಲ ಅಂದ್ಮೇಲೆ ಏನಂತ ತಿಳ್ಕೊಬೇಕು ನಾವಾಗ್ಲಿ. ಈಗ ಒಂದ್ಸಲ ಓಕೆ, ನೀವಾಗಲೇ ಒಂದ್ಸಲ ಆಗಲೇ ಪ್ರೆಸ್ ಮೀಟಲ್ಲಿ ನೀವು ಭೇಟಿ ಮಾಡಿದ್ದೀರಾ, ಅವ್ರನ್ನ ಕ್ವಶನ್ ಕೇಳಿದ್ದೀರಾ, ನಿಮಗೆ ಆನ್ಸರ್ ಕೊಡ್ತೀವಿ, ನಿಮಗೆ ಆನ್ಸರ್ ಗೊತ್ತಿದೆ, ಅವ್ರು ಕರೆಕ್ಟಾಗಿ ಕ್ಲಾರಿಫೈ ಮಾಡಬೇಕಿತ್ತು.
ಏನು ಮಾಡೋದಿಲ್ಲ. ಅಂದರೆ ಮೆಂಟಾಲಿಟಿ ಏನು ಅಂದರೆ ನೀವೇನಾದ್ರು ಕೇಳ್ತಿದ್ದೇನೋ ಅಂತ ಹೇಳಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಬಿಟ್ಟು ಅದು ಇಲ್ಲಿಂದ ಇದು ನುಡ್ಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಮುಂದಿನ ನಿಮ್ಮ ಒಂದು ಮುಂದಿನ ಕ್ರಮ ಮುಂಚೆನೇ ಈಗ ನಿಮ್ಗೆ ಗೊತ್ತಿದ್ದಂಗೆ ನಾನು ವಾಟ್ಸಪ್ನಲ್ಲಿ ಹೇಳ್ಬಿಟ್ಟಿದ್ದೀನಿ ಸರ್. ಇದು ಸಭೆನಲ್ಲೇ ಹೇಳಿದ್ದೀನಿ ಎಲ್ಲ ಸಾರ್ವಜನಿಕರಲ್ಲಿ. ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕೇಸ್ ದಾಖಲಾಗಿದೆ. ಕೇಸ್ ಒಂದು ಮುಗಿಲಿ. ಅದು ಇದು ಕೋರ್ಟ್ಗಿನ್ನ ದೊಡ್ಡವ್ರು ಯಾರು ಇಲ್ಲ, ನ್ಯಾಯಾಲಯಕ್ಕಿಂತ ದೊಡ್ಡವ್ರು ಯಾರು ಇಲ್ಲ. ಅದೊಂದು ಮುಗಿಲಿ, ಆಮೇಲೆ ನೋಡೋಣ ಅಂದ್ರು ಅದೇ ಪದೇ ಅದೇ ಅಜೆಂಡಾ ತಗೊಂತ ಇದ್ದಾರೆ. ಏನಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನೀವೇ ಬೇಕಾದ್ರೆ ಕ್ಲಾರಿಫಿಕೇಶನ್ ಮಾಡ್ಕೊಬೇಕು. ಯಾಕೆ ಮೇಡಮ್ ಈ ಥರ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ನೀವು ಇದು ಮಾಡ್ತಾ ಇದ್ದೀರಲ್ಲ, ಏನು ವಿಚಾರ ಅಂತ ನೀವೇ ಕೇಳಬೇಕು. ನ್ಯಾಯ ಸಿಕ್ಕಿದ ಮುಂದಿನ ಹೋರಾಟ ಅಂದ್ರೆ ಏನಂದ್ರೆ ಈಗಾಗಲೇ ಹೋರಾಟ ಮಾಡಿದ್ದೀವಿ. ಆ ಹೋರಾಟ ಮಾಡಿದಾದ್ಮೇಲೆ ಮೇಡಮ್ ಅವರು ಈ ಸರ್ವೆ ನಂಬರ್ 8ರಲ್ಲಿ ನೀವು ಈ ವ್ಯವಸಾಯಕ್ಕೆ ನೀವು ಮಾಡ್ತಾ ಇರಿ, ನಿಮ್ಗೆ ಯಾವುದೇ ಕಾರಣಕ್ಕೂ ನೀವು ಬರೋದಿಲ್ಲ, ನಾನು ನಿಮಗೆ ಈ ಆಸಕ್ತಿನೇ ತೋರಿಸಲ್ಲ, ಈ ವಿಚಾರಕ್ಕೆ ಬರೋದಿಲ್ಲ ಅಂತೇಳಿ ಮುಂಚೆನೆ ನೀವೇ ಡಿಜಿಟಲ್ ಇದ್ದೀರಾ, ನೀವೇ ಮೀಡಿಯಾದವ್ರು ಇದ್ದೀರಾ, ನಿಮ್ಮ ಮುಂದೆನೇ ಹೇಳಿಕೆ ಕೊಟ್ಟಿದ್ದಾರೆ. ಬೇಕಾದ್ರೆ ನೀವು ನೋಡ್ಕೊಬೋದು. ಈ ಸರ್ವೆ ನಂಬರ್ 8ಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ, ನೀವೇನು ಬೇಕಾದ್ರೂ ಮಾಡ್ಕೊಡಿ ಅಂದಮೇಲೆ ಮತ್ತೆ ಪದೇ ಬಂದು ಇದೇ ಫಸ್ಟ್ ಅಜೆಂಡಾ ತಗೊಂಡಿದ್ದಾರೆ ಅಂದರೆ ಈ ಪಾಯಿಂಟ್ ನೀವು ನೋಟ್ ಮಾಡ್ಕೊಬೇಕಾಗುತ್ತೆ. ಬೇರೆ ನೀವು ಬೇಕಾದ್ರೆ ಇಲ್ಲಿಂದ ಬಿಗಿನಿಂಗ್ ಇಂದ ಲಾಸ್ಟ್ ತನಕ ನೋಡ್ಕೊಳ್ಳಿ. ಇದು ವಾರ್ಡ್ ಸಭೆ ಅಂದರೆ ಸುಮಾರು ಕೆಲಸಗಳಿದೆ ಸರ್. ಇದು ಆಗದಿಲ್ದಿರೋ ಕೆಲಸ. ಇದು ಸೈಟು ಇಲ್ಲಿ ಚರಂಡಿ ಇದೆ ಆಯ್ತಲ್ವಾ, ದೀಪದ ಬೆಳಕಿದೆ, ಇಲ್ಲಿ ಬೇರೆ ಏನಾದರೂ ದೇವಸ್ಥಾನದಿದೆ, ರೋಡಿಂದಿದೆ, ಅದು ಬಿಟ್ಬಿಟ್ಟು ಇದೇ ತಗೊಂತಾರೆ ಅಂದರೆ ನಿಮ್ಮ ಲೆಕ್ಕ ಹಾಕೊಳ್ಳಿ ಸರ್. ನೀವು ಏನಂತ ನೀವೇ ತಿಳ್ಕೊಳ್ಳಿ, ನಾವು ಹೇಳೋದಿಲ್ಲ. ನರಸಿಂಹರಾಜು ಅಂತ ಸರ್, ಇದೇ ನಾವು ಲೋಕಲ್, ಇದೇ ಸ್ಥಳೀಕರು, ನಾವು ವ್ಯವಸಾಯ ಮಾಡ್ತೀವಿ, ಸಾಗುವಳಿದವರು. ಸರ್ವೆ ನಂಬರ್ 8. ಈ ಸಂದರ್ಭದಲ್ಲಿ ಕುಂಬಾರಹಳ್ಳಿ ಗ್ರಾಮಸ್ಥರು, ಪಂಚಾಯಿತಿ ಅಧಿಕಾರಿ, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.